ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ. ಈ ವಿಡಿಯೋ ಬಂದು ಸಂಡೇ ವ್ಲಾಗು. ಸಂಡೇ ಅಂದ್ರೇ ಎಲ್ರಿಗೂ ಫುಲ್ ಫನ್ ಇರುತ್ತೆ, ಫುಲ್ ಹ್ಯಾಪಿ ಡೇ ಅಂತ ಅನ್ಕೋತಾರೆ. ಬಟ್ ನಮಗೆ ಹೌಸ್ ವೈಫ್ಗೆ ಅಂದರೆ ತಾಯಂದ್ರಿಗೆ ತುಂಬಾ ಕಷ್ಟಕರವಾದಂಥ ದಿನ ಅಂದ್ರೇ ಅದು ಸಂಡೇ. ಯಾಕಂತಂದರೆ ಆವತ್ತಿನ ದಿನ ಇಲ್ಲದೇ ಇರೋವಂಥ ಕೆಲಸಗಳು ಕೂಡ ಎಕ್ಸ್ಟ್ರಾ ಮಾಡಿಕೊಂಡು, ಹಾಗೆ ಮಕ್ಳಿಗೆ ಏನೇನು ಬೇಕೋ ಅದೆಲ್ಲ ಮಾಡಿಕೊಂಡು, ಮನೇಲಿರೋರ್ಗೆ ಏನೇನು ಬೇಕು ಅದೆಲ್ಲ ಮಾಡಿಕೊಂಡು, ಎಲ್ಲ ಕೆಲಸಗಳ್ನ ಮುಗಿಸಿ ಕುತ್ಕೊಳ್ಳೋಣ ಅಂದ ತಕ್ಷಣವೇ ಮತ್ತೆ ಇನ್ನೊಂದು ಯಾವುದಾದ್ರೂ ಒಂದು ಕೆಲಸ ಆ್ಯಡಾಗಿ, ಯಪ್ಪ ಯಾಕಾದ್ರೂ ಸಂಡೇ ಬರುತ್ತೋ, ಯಾಕಾದ್ರೂ ಸ್ಕೂಲ್ ರಜೆ ಕೊಡ್ತಾರೋ, ಯಾಕಾದ್ರೂ ಇವತ್ತು ಕೆಲಸ ರಜೆ ಕೊಟ್ಟಿದ್ದಾರೋ ಅಂತ ತಲೆನೋವು ಬರದೇ ಮಾತ್ರ ಇರೋಲ್ಲ. ನನಗಂತೂ ಬಂದೇ ಬರುತ್ತೆ. ಸೊ ನಿಮಗೂ ಕೂಡ ಹಾಗೇನಾ? ಹಾಗಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಸಂಡೇ ಅಂದ್ರೇ ಫ್ರೀ ಇಲ್ಲದೆ ಇರೋವಂಥ ದಿನ. ಅದರಲ್ಲಿ ಏನಂದರೆ ಮದುವೆ ಆಗೋದಕ್ಕಿಂತ ಮುಂಚಿನ ಲೈಫ್ ಬೇರೆ, ಮದುವೆ ಆದಮೇಲೆ ಲೈಫ್ ಬೇರೆ, ಮಕ್ಕಳಾದಮೇಲೆ ಆವಾಗಿಂದಂತರೂ ಇನ್ನೂ ಲೈಫ್ ಬೇರೆ. ನಿಮಗೆ ಅದು ಅನುಭವ ಆಗಿದೆಯಾ? ಹಾಗಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಹೇಗೆ ಗೊತ್ತಾ, ಒಂದೊಂದು ಏಜಲ್ಲಿ ಒಂದೊಂದು ಟೈಮಲ್ಲಿ ಒಂದೊಂದು ರೀತಿ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಹೆಣ್ಮಕ್ಳಿಗೆ. ಅವಾಗೆಲ್ಲ ಹೆಂಗೆ ಅನ್ಸುತ್ತಂದರೆ, ಯಪ್ಪ ಏನಕ್ಕಾದ್ರೂ ಮದುವೆ ಮಾಡಿಕೊಂಡು ಆ ಲೈಫೇ ಎಷ್ಟು ಚೆನ್ನಾಗಿತ್ತಲ್ಲ ಅಂತ ಅನಿಸುತ್ತೆ. ಬಟ್ ಆ ಟೈಮಲ್ಲಿ ನಮಗನ್ಸೋ ಫೀಲಿಂಗ್ಸೇ ಬೇರೆ ಅಲ್ವಾ? ಸೊ ಆ ಥರ. ಹಾಗೆ ಇವತ್ತು ಮಕ್ಕಳಿಗೋಸ್ಕರ ಮತ್ತು ನಮ್ಮ ಮನೆಯವ್ರಿಗೋಸ್ಕರ ಒಗ್ಗರಣೆ ಮಂಡಕ್ಕಿ ಮಿರ್ಚಿನೇ ಮಾಡ್ತಾಯಿದ್ದೀನಿ. ಮತ್ತು ಒಂದೇ ಕಡೆಯೇ ಕೆಲಸ ಮಾಡ್ಕೊತಾ ಇದ್ದರೆ ಆಗಲ್ಲ. ಒಂದು ಕಡೆ ಅಡುಗೆ ಮಾಡ್ಕೊಳ್ತಾ, ಇನ್ನೊಂದು ಕಡೆ ತೊಳೆದಿರೋ ಪಾತ್ರೆಗಳನ್ನೆಲ್ಲ ಸರಿ ಮಾಡ್ಕೊಳ್ತಾ ಡಬಲ್ ಕೆಲಸನ ಮಾಡ್ತಾಯಿದ್ದೀನಿ. ಯಾಕಂದರೆ ಒಂದೇ ಕೆಲಸದಲ್ಲಿ ನಾವು ಸ್ಟ್ರಕ್ ಆಗಬಾರ್ದು. ಅದರ ಕೆಲಸದಲ್ಲಿ ಒಂದೇ ಕೆಲಸದಲ್ಲಿ ಸ್ಟ್ರಕ್ ಆದರೆ ಏನಾಗುತ್ತೆ ಅಂದರೆ ಕೆಲಸಗಳೆಲ್ಲ ತುಂಬಾ ನಿಧಾನಕ್ಕೆ ಹೋಗ್ತಾ ಇರುತ್ತೆ. ಹಾಗಾಗಿ ಕೆಲಸಗಳು ಫಾಸ್ಟಾಗಿ ಆಗಬೇಕಂದ್ರೆ ಒಂದು ಕೆಲಸ ಆದಮೇಲೆ ಇನ್ನೊಂದು ಕೆಲಸ ಅದ್ರ ಜೊತೆಗೇ ಇಟ್ಕೊತಾ ಇದ್ದರೆ, ಮತ್ತು ಒಂದು ಕೆಲಸ ಮಾಡ್ತಾಯಿದ್ದೀವಿ ಅದ್ರ ಜೊತೆ ಇನ್ನೊಂದು ಕೆಲಸ ಮಾಡ್ತಿದ್ವಿ ಅಂದ ತಕ್ಷಣ ಫಸ್ಟ್ನೇ ಕೆಲಸನ ಮರಿಬಾರ್ದು. ಯಾಕಂದರೆ ನಾವು ಮಾಡುವಂಥ ಮಿಸ್ಟೇಕೆ ಅದು. ಒಂದು ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಇನ್ನೊಂದು ಕೆಲಸಕ್ಕೆ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀವಿ ಅಂದರೆ ಎರಡೂ ಕಡೆಯೂ ಕೂಡ ಬ್ಯಾಲೆನ್ಸ್ ಮಾಡಬೇಕು. ಇಲ್ಲ ಅಂತಂದರೆ ಮುಗ್ದೋಯ್ತು ಕತೆ. ಯಾಕಾದರೂ ಒಂದೇ ಕೆಲಸ ಮಾಡಲಿಲ್ವೋ ಅಂತ ಅನಿಸುತ್ತೆ. ಆದರೆ ಮೊದಲಿಗೆ ಅದು ಸ್ಟಾರ್ಟಿಂಗಲ್ಲಿ ಎಲ್ರಿಗೂ ಕೂಡ ಆ ಥರ ಆಗುತ್ತೆ. ಅದೇ ರೂಢಿ ಆಯಿತು ಅಂದರೆ ಒಂದೇ ಟೈಮಲ್ಲಿ 3 ಕೆಲಸನೂ ಕೂಡ ನಾವು ಹೆಣ್ಮಕ್ಳು ಮಾಡಿಬಿಡ್ತೀವಿ. ಆ ಥರ ನಾನು ಕೂಡ ಮೊದಲಿಗೆ ಹಾಗೆ ಮಾಡ್ತಾಯಿದ್ದೆ. ಒಂದು ಕಡೆ ಟೀಗೆ ಇಟ್ಬಿಡೋದು, ಹೊರಗಡೆ ಹೋಗಿ ಕಸ ಗುಡಿಸೋದು, ನೆಲ ಒರೆಸೋದಂಗೆ ಮಾಡಿಬಿಟ್ಟು ಟೀ ಎಲ್ಲ ಉಕ್ಕಿಸ್ಬಿಟ್ಟು, ಇಲ್ಲಾಂದರೆ ಹಾಲು ಇಟ್ಟಿರೋದನ್ನ ಉಕ್ಕಿಸ್ಬಿಟ್ಟು ಗ್ಯಾಸ್ ಸ್ಟವ್ ಹತ್ರ ಎಲ್ಲ ಮಾಡಿಕೊಂಡು ಒಂದು ಕೆಲಸದ ಜೊತೆ ಇನ್ನೊಂದು ಕೆಲಸ ಮಾಡೋಣ, ಕ್ಲಿಯರ್ ಆಗಿಬಿಡುತ್ತೆ ಕೆಲಸ ಅಂತ ಅಂದರೆ ಅದಕ್ಕೆ ಇನ್ನೊಂದು ಕೆಲಸನೂ ಹಚ್ಕೊಂಡು ಕೂತ್ಕೊಳ್ತಾ ಇದ್ದೆ. ಹಾಗಾಗಿ ಇವಾಗ ಏನಂದರೆ ಏನಾದ್ರು ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಆ ಕಡೆ ಅಂದರೆ ಆ ಕೆಲಸದ ಮೇಲೂ ಕೂಡ ಗಮನ ಇರುತ್ತೆ. ಮತ್ತು ಇನ್ನೊಂದು ಕೆಲಸ ಆ್ಯಡ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಕೂಡ ಗಮನ ಇಟ್ಕೊಂಡು ಕೆಲಸ ಮಾಡ್ತೀನಿ. ನಮಗೇ ಎಕ್ಸ್ಪೀರಿಯೆನ್ಸ್ ಆಗಿಬಿಡುತ್ತೆ. ಯಾಕಂದರೆ ಡೈಲಿ ಆ ಥರ ಕೆಲಸ ರೂಟೀನ್ಸ್ ಮಾಡ್ತಾ ಯಾವಾಗ ಕೆಲಸ ಮುಗಿಯುತ್ತೋ, ಯಾವಾಗ ಫ್ರೀಯಾಗಿ ಕೂತ್ಕೋಬೇಕು ಅಂತ ಅನಿಸುತ್ತಲ್ವ, ಆವಾಗ ಈ ಥರದ್ದೆಲ್ಲ ನಮ್ಮ ತಲೆಯಲ್ಲಿ ಬರುತ್ತೆ. ಯಪ್ಪ ಬೇಗ ಕೆಲಸ ಮುಗಿಸ್ಬೇಡ, ಬೇಗ ಕೆಲಸ ಮುಗಿಸ್ಬೇಕಂದ್ರೆ ಏನಾದ್ರು ಟಿಪ್ಸ್ ಯೂಸ್ ಮಾಡಬೇಕಲ್ವ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತಾ ಇರ್ತೀವಿ ಅಷ್ಟೇ. ಇವಾಗ ನನ್ನ ಮಗ ಬಂದುಬಿಟ್ಟು ಅಮ್ಮ ಆಯ್ತಾ ಟಿಫನ್ನು ಅಂತ ಕೇಳ್ತಾ ಇದ್ದ. ಅವನಿಗೆ ಮಿರ್ಚಿ ಮಂಡಕ್ಕಿ ಅಂದರೆ ತುಂಬ ಇಷ್ಟ. ತುಂಬ ದಿನ ಆಗೋಯ್ತು ನಾನು ಮನೇಲಿ ಮಾಡಿರಲಿಲ್ಲ, ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ. ಫಸ್ಟು ಮಂಡಕ್ಕಿನೆಲ್ಲ ಕ್ಲೀನ್ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಬಿಡ್ತೀನಿ. ಪಾತ್ರೆ ಒಳಗಡೆ ಹಾಕ್ಕೊಂಡು ಆಮೇಲೆ ತೊಯ್ಸೋ ಮಂಡಕ್ಕಿ ಬೇರೆ, ಹಾಗೆ ಗಟ್ಟಿ ಮಂಡಕ್ಕಿಗೆ ಸ್ವಲ್ಪ ಒಗ್ಗರಣೆ ಮಿಕ್ಸ್ ಮಾಡಿ ಕೊಡ್ತೀನಿ, ಅದು ಕೂಡ ಚೆನ್ನಾಗಿರುತ್ತೆ. ಅದು ಬೇರೆ ಮಾಡ್ತೀನಿ. ಫಸ್ಟ್ ಏನಾದ್ರು ಎಲ್ಲ ಮಂಡಕ್ಕಿನೂ ಕ್ಲೀನ್ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕಿ ಇಟ್ಕೊಂಬಿಟ್ವಿ ಅಂದರೆ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಹಾಕಬೇಕು ಅಂತ ಸಪ್ರೇಟಾಗಿ ನಾವು ನೋಡ್ಕೋಬೋದು. ಇಲ್ಲ ಅಂತಂದರೆ ಮತ್ತೆ ಏನು ಸಪ್ರೇಟ್ ಮಾಡ್ತಾಯಿರ್ತೀವೋ ಅದಕ್ಕೊಂದ್ಸಲ ಮತ್ತೆ ಕ್ಲೀನ್ ಮಾಡ್ಕೊಳ್ತಾ ಕುತ್ಕೋಬೇಕಾಗತ್ತೆ. ಹಾಗಾಗಿ ಒಂದೇ ಐಟಮ್ನ ಯೂಸ್ ಮಾಡಿ 2 ರೆಸಿಪಿ ಇಲ್ಲ 3 ರೆಸಿಪಿ ಮಾಡ್ತಾಯಿದ್ದೀವಿ ಅಂದರೆ ಆ 3 ರೆಸಿಪಿಗೂ ಆಗೋಷ್ಟು ತರಕಾರಿ ಆಗಿರ್ಬೋದು, ಅಥವಾ ಆ 3 ರೆಸಿಪಿಗೂ ಯೂಸ್ ಮಾಡುವಂಥ ಐಟಮ್ಸ್ ಆಗಿರ್ಬೋದು ಜಾಸ್ತಿನೇ ನಾವು ಕ್ಲೀನ್ ಮಾಡಿ ಇಟ್ಕೊಳೋದು, ಇಲ್ಲ ಕಟ್ ಮಾಡಿ ಇಟ್ಕೊಳೋದು, ಆ ಥರ ಮಾಡಬೇಕು. ಆವಾಗ ಏನಾಗುತ್ತೆ ಅಂದರೆ ಒಂದು ಕೆಲಸದ ಜೊತೆ ಇನ್ನೊಂದು ಕೆಲಸನೂ ಕೂಡ ಆಗುತ್ತೆ. ಇಲ್ಲ ಅಂತಾರೆ ಒಂದು ಕೆಲಸ ಮಾಡ್ತಿದ್ದೀವಿ ನೆಕ್ಸ್ಟ್ ಆ ಕೆಲಸನೇ ಮಾಡಬೇಕು. ಅದನ್ನು ಏನಾದರೂ ಇವಾಗ ಏನು ಫಸ್ಟ್ ಕೆಲಸ ಮಾಡಿದೀವೋ ಅದನ್ನು ಯೂಸ್ ಮಾಡಿಕೊಂಡೆ ಇನ್ನೊಂದು ಕೆಲಸ ಮಾಡಬೇಕು ಅಂತ ಅಂದಾಗ ಮತ್ತು ಅಲ್ಲೂ ಕೂಡ ಟೈಮ್ ವೇಸ್ಟ್ ಆಗುತ್ತೆ. ಹಾಗಾಗಿ ಒಂದು ಕೆಲಸ ಮಾಡ್ತಾಯಿದ್ದೀವಿ, ಅದು 2ನೇ ಕೆಲಸಕ್ಕೂ ಕೂಡ ಯೂಸ್ ಆಗ್ತಾಯಿದೆ ಅಂದರೆ ಎರಡೂ ಕೂಡ 2 in 1 ಆಗೋ ಥರ ಒಂದೇ ಟೈಮಲ್ಲೇ ತರಕಾರಿ ಕಟ್ ಮಾಡ್ಕೊಳೋದಾಗಿರ್ಬೋದು, ಅಥವಾ ಈ ಥರ ಕ್ಲೀನ್ ಮಾಡ್ಕೊಳೋದಾಗಿರ್ಬೋದು ಮಾಡ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ ಟೈಮ್ ಅನ್ನೋದು. ಇಲ್ಲ ಅಂತಂದರೆ ಹೇಳೋದೇ ಬೇಡ, ಹೆಣ್ಮಕ್ಳು ಗೋಳು ಯಾರಿಗೆ ಬೇಕಪ್ಪ ಈ ಸಂಸಾರ ಅನ್ನೋ ಥರ ಆಗುತ್ತೆ. ಏನು ಮಾಡೋದಕ್ಕಾಗಲ್ಲ.
ಜೀವನ ಎಲ್ಲದನ್ನು ಕೂಡ ಕಲಿಸುತ್ತೆ, ಎಲ್ಲದೂ ಕೂಡ ಕಲ್ತ್ಕೋಬೇಕು. ಹೊಸ್ದಾಗಿ ಆದರೂ ಅಥವಾ ಕಲ್ತಿದ್ರೂ ಇನ್ನೂ ಕಲಿಯೋದು ತುಂಬಾ ಇದೆ. ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಎಲ್ಲರೂ ಅಷ್ಟೇ. ಜೀವನ ಡೈಲಿ ದಿನನಿತ್ಯನೂ ನಮಗೊಂದೊಂದು ಪಾಠ ಕಲಿಸ್ತಾ ಹೋಗುತ್ತೆ. ನಾವು ಕಲಿತಾ ಹೋಗ್ಬೇಕಷ್ಟೇ. ಯಾರ ಜೊತೆಗಿದ್ರು ಜೊತೆಗಿಲ್ಲ ಅಂದ್ರೂ ಜೀವನ ಅನ್ನೋದು ನಮ್ಗೆ ಪಾಠ ಕಲಿಸುತ್ತೆ. ಸೊ ಆ ಪಾಠನ ನಾವು ಕರೆಕ್ಟಾಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಆವಾಗಲೇ ಲೈಫ್ ಅನ್ನೋದು ಸ್ಟ್ರಾಂಗ್ ಆಗೋದಕ್ಕೆ ಸಾಧ್ಯ. ಯಾರು ಇಲ್ಲ ಅಂದ್ರೂ ನಾವು ಸ್ಟ್ರಾಂಗ್ ಆಗಿರ್ತೀವಿ ಅನ್ನೋದಕ್ಕೆ ಅದು ಒಂದು ರೀತಿ ನಮಗೆ ಮೇನ್ ಪಿಲ್ಲರಾಗಿ ನಿಂತ್ಕೊಳುತ್ತೆ. ಹಾಗಾಗಿ ಲೈಫಲ್ಲಿ ಬರುವಂಥ ಯಾವುದೇ ಒಂದು ಸಣ್ಣ ಘಟನೆ ಆಗಿರ್ಬೋದು ಅಥವಾ ದೊಡ್ಡ ಘಟನೆ ಆಗಿರ್ಬೋದು, ಅದರಿಂದ ಪಡ್ಕೊಂಡಂಥ ಪಾಠನ ಯಾವತ್ತೂ ಸಹ ನಾವು ಮರಿಬಾರ್ದು. ಮರ್ತಾಗ್ಲೇ ನೆಕ್ಸ್ಟ್ ಅದೇ ನಮಗೆ ಪೆಟ್ಟು ಬೀಳೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು ಸಲ ನಾವು ಪಾಠ ಕಲ್ತಿರ್ತೀವ, ಸೊ ಅದನ್ನು ನೆನಪಲ್ಲಿ ಇಟ್ಕೊಂಡು ನೆಕ್ಸ್ಟ್ ಆ ಥರ ಆಗದೇ ಇರೋ ರೀತಿ ನೋಡ್ಕೋತೀವಿ. ಆ ಪಾಠ ನಮಗೆ ನೆನಪಲ್ಲಿದ್ದಾಗ ಮಾತ್ರ ನೆಕ್ಸ್ಟ್ ಆ ಒಂದು ಸಿಚುವೇಶನ್ ರಿಪೀಟ್ ಆಗದೇ ಇರೋ ರೀತಿ ನೋಡ್ಕೊಳ್ತೀವಿ ಅಷ್ಟೇ. ಇವಾಗ ಮಂಡಕ್ಕಿ ಕ್ಲೀನ್ ಮಾಡಿದ್ದಾಯಿತು. ಹಾಗೆ ನೀರೆಲ್ಲ ಹಾಕಿ ನೀಟಾಗಿ ತೊಳೆದು ಈಗ ಪಾತ್ರೆಗೆ ಹಾಕ್ತಾಯಿದ್ದೀನಿ. ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡಬೇಕೀಗ. ನಮ್ಮೂರಲ್ಲಿ ಮಂಡಕ್ಕಿನೂ ಕೂಡ ಫೇಮಸ್ಸು ದಾವಣಗೆರೆಯಲ್ಲಿ. ಮತ್ತು ನಮ್ಮ ಅತ್ತೆ ಮನೆ ಅಂದರೆ ಕೊಟ್ಟೂರಲ್ಲೂ ಕೂಡ ಮಂಡಕ್ಕಿ, ಮಿರ್ಚಿ ತುಂಬ ಫೇಮಸ್ಸು. ಮಿರ್ಚಿ ಅಂತೂ ತುಂಬಾ ಫೇಮಸ್ಸು. ತುಂಬ ದೊಡ್ಡದು ಹಾಕಿರ್ತಾರೆ ಮಿರ್ಚಿನ. ನಮ್ಮ ಕಡೆಯೂ ಅಂದರೆ ದಾವಣಗೆರೆಯಲ್ಲಿ ಕೂಡ ಹಾಗೇ, ಬಟ್ ಅಲ್ಲಿ ಟೇಸ್ಟು ಇಲ್ಲಿ ಟೇಸ್ಟು ಸ್ವಲ್ಪ ಡಿಫ್ರೆನ್ಸ್ ಅಂತ ಅನಿಸುತ್ತೆ. ಹಾಗಾಗಿ ಅಲ್ಲಿ ಹೋದಾಗೆಲ್ಲ ಅದನ್ನು ಟೇಸ್ಟ್ ಮಾಡ್ತೀವಿ. ಮತ್ತು ಇಲ್ಲಿ ದಾವಣಗೆರೆಯಲ್ಲೂ ಕೂಡ ಟೇಸ್ಟ್ ಮಾಡ್ತಾ ಇರ್ತೀವಿ. ಮನೇಲಿ ಕೂಡ ಮಾಡ್ತಾ ಇರ್ತೀವಿ. ಮನೇಲಿ ಮಾಡಿದಾಗಲೇ ಒಂಥರ ಟೇಸ್ಟ್ ಆಗುತ್ತೆ, ಆಮೇಲೆ ಹೋಟೆಲಲ್ಲಿ ತಿಂದಾಗಲೇ ಒಂಥರ ಟೇಸ್ಟ್ ಇರುತ್ತೆ. ಅದೇನೋಪ್ಪ ನನಗಂತೂ ಅದು ಗೊತ್ತಾಗ್ತಾ ಇಲ್ಲ. ನನ್ನ ಮಕ್ಕಳು ಮಾತ್ರ ಅದನ್ನ ಕಂಡುಹಿಡಿತಾರೆ. ಒಂದೊಂದು ಸಲ ಅಮ್ಮ ನೀನು ಹೋಟೆಲ್ ಸ್ಟೈಲಲ್ಲೇ ಮಾಡಿದ್ದಿ ಬಿಡಮ್ಮ, ಚೆನ್ನಾಗಿದೆ ಮಿರ್ಚಿ ಅಂತ ಹೇಳ್ತಾರೆ. ಒಂದೊಂದು ಸಲ ಮಿರ್ಚಿ ಮಾಡಿ ಚೆನ್ನಾಗಿಲ್ಲ ಬಿಡಮ್ಮ, ಇದೇ ಒಂಥರ ಟೇಸ್ಟ್ ಇದೆ, ಹೋಟೆಲ್ ಸ್ಟೈಲಲ್ಲಿಲ್ಲ ಅಂತ ಹೇಳ್ತಾರೆ ಇವಾಗಲೇ. ಆಮೇಲೆ ದೊಡ್ಡವರಾದ್ಮೇಲೆ ಇನ್ನೇನು ಕತೆನೋ ಗೊತ್ತಿಲ್ಲ. ಈಗಲೇ ಇಷ್ಟು, ಮುಂದೆ ಇನ್ನೆಷ್ಟು ಅಲ್ವಾ. ಸೊ ಏನು ಮಾಡೋದಕ್ಕಾಗಲ್ಲ. ಈಗ ಮಂಡಕ್ಕಿ ಒಗ್ಗರಣೆನ ಕಲಸಿ ಅದಕ್ಕೆ ಕಡಲೆ ಪುಡಿ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಬಿಸಿ ಮಾಡಿದರೆ ಟೇಸ್ಟು ಚೆನ್ನಾಗಿರುತ್ತೆ. ನನಗೇನೆಂದರೆ ಯಾವುದೇ ಒಂದು ತಿಂಡಿ ಪದಾರ್ಥ ಇರ್ಬೋದು, ಅದು ಸ್ವಲ್ಪ ಬಿಸಿಯಾಗಿ ತಿನ್ನೋದಕ್ಕೆ ತುಂಬ ಇಷ್ಟಪಡ್ತೀನಿ. ತಣ್ಣಗಾದಾಗ ನಿಜವಾಗ್ಲೂ ತಿನ್ನೋದಕ್ಕೆ ಇಷ್ಟ ಆಗಲ್ಲ ನನಗೆ. ಕೋಲ್ಡ್ ಇರೋದನ್ನ ಕೋಲ್ಡಾಗಿ ತಿನ್ನೋದಕ್ಕೆ ಇಷ್ಟ. ಬಿಸಿ ಐಟಮ್ಸು ಏನು ಮಾಡ್ತೀವೋ ಅಡುಗೆನ ಅದನ್ನು ಬಿಸಿಯಾಗೇ ತಿನ್ನೋದಕ್ಕೆ ಇಷ್ಟಪಡ್ತೀನಿ. ಅದೊಂದು ರೀತಿ ನನಗೆ ಅಭ್ಯಾಸ. ಒಬ್ಬೊಬ್ರಿಗೆ ಒಂದೊಂದು ರೀತಿ ಅಭ್ಯಾಸ ಇರುತ್ತೆ. ಸೊ ನನಗೂ ಅದೇ ರೀತಿ ಅಭ್ಯಾಸ. ಯಾವ ಥರ ಅಂದರೆ ಈಗ ರೈಸು ಊಟ ಮಾಡ್ತಾಯಿದ್ದೀವಿ ಅಂದರೆ ಫುಲ್ ಸುಡ್ತಾ ಇರಬೇಕು, ತಿಂತಾಯಿದ್ರೆ ಫುಲ್ ಗಂಟಲೆಲ್ಲ ಸುಡ್ತಾ ಇರಬೇಕು. ಆ ಥರ ಇದ್ದರೆ ತಿಂದಾಗ ಸ್ವಲ್ಪ ಓಕೆ ನೆಮ್ಮದಿ ಅಂತ ಅನಿಸುತ್ತೆ. ಆ ಥರ ಅಂದರೆ ಎಲ್ರಿಗೂ ಹಂಗೆ ಅಂತಲ್ಲ, ಒಬ್ಬೊಬ್ಬರು ಟೇಸ್ಟು ಒಬ್ಬೊಬ್ಬರು ಏನಂತಾರೆ ಇಷ್ಟ ಬೇರೆ ಥರ ಇರುತ್ತಲ್ವ. ಸೊ ನನಗೆ ಈ ಥರ ಇಷ್ಟ. ತುಂಬ ಒಟ್ಗುಡ್ತಾ ಇದ್ದಾಳೆ ಇವಳು ಅಂತ ಹೇಳಿ ತುಂಬ ಜನ ಅನ್ಕೋತೀರ. ಈ ಥರ ಒಟ್ಗುಟ್ಟೋದ್ರಿಂದಲೇ ನನಗೆ ನನ್ನ ತಲೆಯಲ್ಲಿ ಓಡ್ತಾ ಇರೋವಂಥ ಎಷ್ಟೋ ಪ್ರಶ್ನೆಗಳಿಗೆ ಮತ್ತು ಎಷ್ಟೋ ಒಂದು ಟಾರ್ಚರ್ ಇರುತ್ತೆ ನೋಡಿ, ಏನೇನೋ ಯೋಚನೆ ಮಾಡ್ತಾಯಿರ್ತೀವಿ. ಸೊ ಆ ಥರದ್ದೆಲ್ಲ ಮೈಂಡಿಂದ ಎರೈಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಸ್ವಲ್ಪ ಈ ಥರ ಮಾತಾಡ್ತಾ ಇದ್ದರೆ ಏನೋ ಫ್ರೀ ಅಂತ ಅನಿಸುತ್ತೆ, ಅದಕ್ಕೋಸ್ಕರ ಮಾತಾಡ್ತಾ ಇರ್ತೀನಿ. ಹಾಗೆ ಇವಾಗ ಬಿಸಿಯಾಗಿ ಮಂಡಕ್ಕಿ ಆಗ್ತಾಯಿದೆ. ಒಂದು ಸೈಡು ಮಿರ್ಚಿನ ಮಾಡೋದಕ್ಕೆ ಇಟ್ಟಿದ್ದೀನಿ. ಈ ಕಡೆ ಕ್ಯಾಮ್ರಾನ ಹಿಡ್ಕೊಂಡು ವೀಡಿಯೋ ಮಾಡ್ತಾ ಇರೋಂಥವ್ರು ನನ್ನ ಮಗ. ಒಂದೊಂದು ಸಲ ಹೆಲ್ಪ್ ಮಾಡ್ತೇನೆ, ಒಂದು ಸಲ ಕೇಳಿದ್ರೂ ಹೆಲ್ಪ್ ಮಾಡಲ್ಲ. ಬಾರೋ ಅಜ್ಜು ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಡು ಅಂದರೆ ಹೋಗಮ್ಮ ನಾನು ಮಾಡಲ್ಲ ಅಂತ ಹೇಳ್ತಾನೆ. ಒಂದೊಂದು ಸಲ ನಾನು ಹೇಳದೇ ಇದ್ರೂ ಅಮ್ಮ ನಾನು ವೀಡಿಯೋ ಮಾಡ್ತೀನಿ, ನೀನು ನಿನ್ನ ಪಾಡಿಗೆ ನೀನು ಕೆಲಸ ಮಾಡ್ತಾಯಿರೋ ಅಂತ ಹೇಳ್ತಾನೆ. ಯಾವ ಟೈಮಲ್ಲಿ ಹೆಂಗಿರ್ತಾನೋ ಅಂತ ಹೇಳೋದಕ್ಕೆ ಬರಲ್ಲ. ಬಟ್ ಭ್ರಮರ ನಾನು ಮಾಡ್ತೀನಿ ಅಂತ ಪ್ರತಿ ಸಲ ಹೇಳ್ತಾಳೆ. ಆದರೆ ಅವಳು ಇನ್ನೂ ಚಿಕ್ಕವಳಾಗ್ತಾಳಲ್ಲ, ಅಷ್ಟು ಅವಳಿಗೆ ವೀಡಿಯೋನ ಮಾಡೋದಕ್ಕೆ ಅಷ್ಟು ಗೊತ್ತಾಗಲ್ಲ. ಒಂದೊಂದು ಸಲ ಅಜ್ಜಯ್ಯ ಕೂಡ ಅಷ್ಟೊಂದು ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾನೆ, ಶೇಕ್ ಮಾಡೋದು ಹಂಗೆಲ್ಲ ಮಾಡ್ಕೊತಾನೆ. ಬಟ್ ಒಂದೊಂದು ಸಲ ಮತ್ತು ಕ್ಲಿಯರಾಗಿ ವೀಡಿಯೋಸ್ನೆಲ್ಲ ನಂಗೆ ಶೂಟ್ ಮಾಡಿಕೊಡ್ತಾನೆ. ಇವಾಗ ಅವನಿಗೂ ಕೂಡ ಅನ್ನಿಸ್ತಾ ಇದೆ, ಹೌದು ಅಮ್ಮಂಗೆ ನಾನು ಹೆಲ್ಪ್ ಮಾಡಿದರೆ ಅಮ್ಮ ಇದರಲ್ಲಿ ಏನೋ ಒಂದು ಸ್ವಲ್ಪ ಅರ್ನ್ ಮಾಡ್ತಿದ್ದಾರೆ, ಅವರು ಅರ್ನ್ ಮಾಡೋದ್ರಿಂದ ನಮಗೂ ಕೂಡ ಏನೋ ಒಂದು ಕಡೆ ಹೆಲ್ಪ್ ಆಗ್ತಾಯಿದೆ ಅಂತ ಅವನಿಗೂ ಕೂಡ ಸ್ವಲ್ಪ ಅನ್ನಿಸ್ತಾ ಇದೆ.
ಹಾಗಾಗಿ ನಾನು ಏನಾದ್ರು ವೀಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಅಂದರೆ ಅವ್ನು ಬಂದು ಹೆಲ್ಪ್ ಮಾಡ್ತಾನೆ. ಒಂದೊಂದು ಸಲ ಕೈಯಲ್ಲಿ ಹಿಡ್ಕೊಂಡು ಮಾಡಿದರೆ ಒಂಥರ ಚೆನ್ನಾಗಿರುತ್ತೆ. ಟ್ರೈಪೋಡಲ್ಲಿಟ್ಟು ಮಾಡೋದಕ್ಕೂ ನಾವು ಕೈಯಲ್ಲಿ ಹಿಡ್ಕೊಂಡು ಯಾರಾದರೂ ವೀಡಿಯೋ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಅನಿಸುತ್ತೆ ವೀಡಿಯೋ ರೆಕಾರ್ಡಿಂಗಲ್ಲಿ. ಹಾಗಾಗಿ ಒಂಚೂರು ಆವಾಗ ಬಂದು ರೆಕಾರ್ಡ್ ಮಾಡಿಕೊಡ್ತಾನೆ. ಇವಾಗ ನನ್ನ ಟೈಮ್ ಏನಂದರೆ ಬಿಸಿಯಾಗಿ ಟೀ ಕುಡಿಯೋ ಟೈಮು. ಅದರಲ್ಲೂ ನನಗೆ ತುಂಬ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ಇದು ಟೀ ಕಪ್ಪಲ್ಲಿ ಟೀ ಕುಡಿಯೋದು ಎಷ್ಟು ಕ್ರೇಜ್ ಅಂದರೆ ತುಂಬ ಕ್ರೇಜು. ಒಂಥರ ಡಿಫ್ರೆಂಟ್ ಕಪ್ಪಲ್ಲಿ ಕುಡಿಯೋದು ಮತ್ತು ಈ ಥರದ ಪಿಂಗಾಣಿ ಕಪ್ಪಲ್ಲಿ ಕುಡಿಯೋದು ತುಂಬ ಇಷ್ಟ. ಹಾಗಾಗಿ ಇದನ್ನು ಇವತ್ತು ಟೇಸ್ಟ್ ಮಾಡ್ತಾ ಇದ್ದೀನಿ. ಟೀ ಮಾಡಿಕೊಂಡೆ, ಬಿಸಿಯಾಗಿ ಟೀ ಮಾಡಿಕೊಂಡು ಟೀನ ಕಪ್ಪಲ್ಲಿ ಹಾಕ್ಕೊಂಡಿದ್ದೀನಿ. ಇನ್ನೇನು ಕೂತ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡಿಕೊಂಡು ಟೀ ಕುಡಿಯೋದು ನನಗೆ ತುಂಬ ಇಷ್ಟ. ಯಾರಿಗಿಷ್ಟ ಕಾಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ಒಬ್ಬೊಬ್ಬರು ರುಚಿ, ಒಬ್ಬೊಬ್ಬರು ಇಷ್ಟಗಳೆಲ್ಲ ಬೇರೆ ಇರುತ್ತಲ್ಲ, ಹಾಗಾಗಿ ಅಷ್ಟೇ. ನನ್ನ ಮಗ ಹೇಳ್ತಾ ಇದ್ದಾನೆ, ಅಮ್ಮ ಇದರಲ್ಲಿ ಅಷ್ಟೇ ಕುಡಿಬೇಡಮ್ಮ, ಈ ಥರ ಪ್ಲೇಟ್ ಇಟ್ಕೊಂಡು ಪ್ಲೇಟ್ ಮೇಲೆ ಇಟ್ಕೊಂಡು ಕಪ್ ಹಿಡ್ಕೊಂಡು ಕುಡಿಬೇಕು, ಅವಾಗ ಚೆಲ್ಲಲ್ಲ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವನು ಮತ್ತೆ ಪ್ಲೇಟ್ ಕೊಟ್ಟ. ಅದ್ರ ಮೇಲ್ಗಡೆ ಕಪ್ ಇಟ್ಬಿಟ್ಟು ಒಂದು ಫೋಟೋನ ತಕ್ಕೊಂಡಿದ್ದೀನಿ. ಹಾಗೆ ಅವನೇ ಹೇಳ್ತಾನೆ ಏನೇನು ಮಾಡಬೇಕು ಏನೇನಿಲ್ಲ ಅಂತಂದು. ಯಾಕಂದರೆ ಇವಾಗ ಮಕ್ಕಳೆಲ್ಲ ಟಿ ವಿ ನೋಡ್ತಿರ್ತಾರೆ, ಫೋನ್ ನೋಡ್ತಿರ್ತಾರೆ, ಅದರಲ್ಲಿ ಏನೇನು ಬರುತ್ತೋ ಅವರಿಗೆಲ್ಲ ಗೊತ್ತಾಗ್ತಾ ಇರುತ್ತಲ್ವ. ಸೊ ಹಾಗೆ ಇವಾಗ ಸ್ನಾನ ಮಾಡಿಕೊಂಡು ಫೋಟೋಸ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ದೇವ್ರ ಫೋಟೋಸ್ ಎಲ್ಲ ನಾಳೆಗೆ ಸೋಮವಾರ ಅಲ್ವಾ, ಬೆಳಗ್ಗೆ ಬೇಗ ಇದ್ಬಿಟ್ಟು ಪೂಜೆ ಮಾಡಬೇಕು. ಹಾಗಾಗಿ ಎಲ್ಲ ಫೋಟೋಸ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ.